welcome back to Shriki YouTube channel. I hope you guys are doing amazing. ಇವತ್ತಿನ ವಿಡಿಯೋ ಬಂದು ಐ ಥಿಂಕ್ ತುಂಬ ತಿಂಗಳಾದ್ಮೇಲೆ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಬಿಕಾಸ್ ಆ ವಿಡಿಯೋಸ್ ಯಾಕೆ ಏನು ಎಲ್ಲ ಐ ಥಿಂಕ್ ಯು ಗೈಸ್ ವಿಲ್ ಸಿ ಇಟ್ ಜುಲೈ ಫಸ್ಟ್ ವೀಕಲ್ಲಿ ಎಲ್ಲ ವಿಡಿಯೋ ಸ್ಕೆಡ್ಯೂಲ್ ಆಗಿದೆ. ಸೊ ನೀವು ನೋಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ ದ ರೀಸನ್ ಬಿಹೈಂಡ್ ನಾನು ಯಾಕೆ ಸೋಷಿಯಲ್ ಮೀಡಿಯಾದಲ್ಲಿ ಆಫ್ ಆಗಿದ್ದೆ ಅಂತ. ನಮ್ಮ ಜೊತೆ ಹ್ಯಾಪಿ ಇದ್ದಾನೆ. ನಾವಿವತ್ತು ಹೋಗ್ತಾ ಇರೋದು ಹೇರ್ ಕಟ್ ಮಾಡ್ಸಕ್ಕೆ ಹೋಗ್ತಾ ಇದ್ದೀನಿ ಆ್ಯಂಡ್ ಇಟ್ಸ್ ಬೀನ್ ಐ ಥಿಂಕ್ 6 to 7 months ಅನಿಸುತ್ತೆ. ನಾನು ಲಾಸ್ಟ್ ಇಯರ್ ಮಾಡಿಸಿದ್ದು. ಸೊ ಇಲ್ಲೇ ಜೂನ್ಗೆ 6 months ಆಯಿತು. ಸೊ ನವಂಬರ್ ಡಿಸೆಂಬರ್ ಐ ಥಿಂಕ್ ಆ ಒಂದು ಡ್ಯೂರೇಷನಲ್ಲಿ ನಾನು ಹೇರ್ ಕಲರ್ ಟೈಮಲ್ಲಿ ನಾನು ಮಾಡಿಸೋದು. ಸೊ ಇವತ್ತು ನಾನು ಹೇರ್ ಕಟ್ ಮಾಡಿಸೋಣ ಅಂತ ಹೋಗ್ತಾ ಇದ್ದೀನಿ. ಮೊನ್ನೆವರೆಗೂ ಶಾರ್ಟ್ ಮಾಡಿಸೋಣ ಅಂತ ಇತ್ತು, ಬಟ್ ಇವಾಗ ಸ್ವಲ್ಪ ಚೇಂಜ್ ಮಾಡಿದ್ದೀನಿ. ಯಾಕೆಂದರೆ ಡೈಸನ್ ತೊಗೊಂಡಿದ್ದೀನಿ, ಅದನ್ನು ನಾನು ಇನ್ವೆಸ್ಟ್ಮೆಂಟ್ ಥರ ಮಾಡ್ಕೊಂಡಿದ್ದೀನಿ ನನ್ನ ಲೈಫ್ಗೆ ಆ್ಯಂಡ್ ಐ ಹ್ಯಾವ್ ಟು ಯೂಸ್ ಇಟ್. ಶಾರ್ಟ್ ಹೇರ್ ಮಾಡಿಸಿದ್ರೆ ನೆಸಸರಿ ಇರಲ್ಲ ಅದನ್ನೆಲ್ಲ ಯೂಸ್ ಮಾಡೋದಕ್ಕೆ, ಟೂಲ್ಸ್ ಎಲ್ಲ ಅದಕ್ಕೆ. ಸೊ ನಾನು ಹೋಗ್ತಿರೋದು 1512 ಅಂತ ನಾಗರಬಾವಿಲಿ. ನಾನು ಮುಂಚೆ ಶೃಂಗಾರ್ ಅಂತ ಇಲ್ಲಿ ಬಸವೇಶ್ವರ ನಗರಲ್ಲಿತ್ತು, ಅಲ್ಲಿ ಮಾಡಿಸ್ತಾ ಇದ್ದೆ. ಇವಾಗ ಅವ್ರದ್ದು ಇನ್ನೊಂದು ಬ್ರಾಂಚ್ ಓಪನ್ ಆಗಿದೆ. ಸೊ ಅಲ್ಲಿಗೆ ಹೋಗಿದ್ದೀನಿ, ಅಪಾಯಿಂಟ್ಮೆಂಟ್ ತೊಗೊಂಡಿದ್ದೀನಿ. ನನ್ನ ಜೊತೆ ಕಿಕ್ಕಿ ಕೂಡ ಬರ್ತಾ ಇದ್ದಾರೆ. ಅವರು ಒಂದು ಸ್ವಲ್ಪ ಕಾಲಾಂತರಗಳ ಅದೇ ರೀಸನ್ಸ್ ಎಲ್ಲ ಪ್ರಾಬ್ಲಮ್ ನಿಮಗೆ ನೆಕ್ಸ್ಟ್ ಮಂತ್ ಗೊತ್ತಾಗುತ್ತೆ. ಅವ್ರು ಸದ್ಯಕ್ಕೆ ಇವಾಗ ವೀಡಿಯೋಸಲ್ಲೆಲ್ಲ ಬರಲ್ಲ. ಆ್ಯಂಡ್ ಜಾಸ್ತಿ ಮಾತಬೇಡ, ಲೆಟ್ಸ್ ಗೋ ಹೇರ್ ಕಟ್ ಮಾಡಿಸೋದ. ಆ್ಯಂಡ್ ಅದಾದಮೇಲೆ ಏನೇನು ಅಂತ ನೋಡೋಣ. ಕೆಲವೊಂದು ನನ್ನ ಡ್ರೆಸ್ ಆಲ್ಟ್ರೇಷನ್ಸ್ ಇದೆ, ಅದನ್ನು ಕೊಟ್ಟು ಆ್ಯಂಡ್ ಐ ಥಿಂಕ್ ಐ ವಿಲ್ ಕೀಪ್ ಯು ಗೈಸ್ ಪೋಸ್ಟ್. ಸೊ ಸ್ಟೇ ಟ್ಯೂನ್. ಇಟ್ಸ್ ವೆರಿ ಬ್ಯೂಟಿಫುಲ್. ನನಗೆ ಈ ಹೇರ್ ಕಟ್ ಆದಮೇಲೆ ಈ ಒಂದು ಪ್ರೊಸೀಜರ್ ಇದೆ ಗೊತ್ತಾ, ಹೇರ್ ಸೆಟ್ ಮಾಡೋದು, ಅದು ಇಷ್ಟನೇ ಆಗಲ್ಲ. ಯಾಕೆಂದರೆ ತುಂಬಾ ಹರ್ಟ್ ಆಗುತ್ತೆ. ಇಟ್ ಕುಡ್ ಬಿ ಎನಿ ಸಲೂನ್, ಬಟ್ ತುಂಬ ಹರ್ಟ್ ಆಗುತ್ತೆ. ಹಾಗೆ ಈ ಸಲೂನ್ ಕೂಡ ತುಂಬ ಚೆನ್ನಾಗಿದೆ, ಇಟ್ಸ್ ಬ್ಯೂಟಿಫುಲ್. ಇನ್ ಕೇಸ್ ನೀವೇನಾದರೂ ಟ್ರೈ ಮಾಡಬೇಕು ಅಂದರೆ ಐ ಥಿಂಕ್ ಇಲ್ಲಿ ಬಂದು ಹೇರ್ ಕಟ್ ಮಾಡಿಸ್ಕೊಬೋದು. ಇವರೇ ನನಗೆ ಹೇರ್ ಕಟ್ ಮಾಡಿದ್ದು, ಚೈತ್ರ ಅಂತ. ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿ ನಿಮ್ಮ ಫೇಸ್ಗೆ ಏನು ಸೂಟ್ ಆಗುತ್ತೆ ಅದನ್ನು ಮಾಡಿಕೊಡ್ತಾರೆ. ಇನ್ ಕೇಸ್ ಯಾರೆಲ್ಲ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತಿದ್ರೆ ಅವರು ಲಾಸ್ಟ್ ಬ್ಯಾಚ್ ಸ್ಟಾರ್ಟ್ ಮಾಡ್ತಿದ್ದಾರೆ ನೆಕ್ಸ್ಟ್ ಮಂತ್. ಸೊ ಅಪ್ಡೇಟ್ ತೊಗೊಂಡು ನೀವು ಜಾಯ್ನ್ ಆಗ್ಬೋದು. ಇನ್ ಕೇಸ್ ನಿಮಗೆ ಸಲೂನ್ ಸ್ಟಾರ್ಟ್ ಮಾಡಬೇಕು ಅನ್ನೋ ಇಂಟ್ರೆಸ್ಟ್ ಇದ್ರೆ ಅದ್ರ ಬಗ್ಗೆ ಐಡಿಯಾ ತಿಳ್ಕೊಂಡು ಯು ಗೈಸ್ ಕ್ಯಾನ್ ಸ್ಟಾರ್ಟ್ ಅಪ್ ಅ ಬಿಸ್ನೆಸ್. ಹೇರ್ ಕಟ್ ಆದ್ಮೇಲೆ ಅಲ್ಲೇ ನನ್ನ ಫ್ರೆಂಡ್ನ ಮೀಟ್ ಮಾಡಿ ನೆಕ್ಸ್ಟ್ ನಾವು ಹೋಗಿದ್ದು ಸುಖ ಅಂತ. ಫುಲ್ ಮಳೆ ಬರ್ತಾ ಇತ್ತು, ನನ್ನ ಕೂದಲೆಲ್ಲ ನೆಂದೆ ಹೋಗಿ ಏನು ಅವ್ರು ಹೇರ್ ಸೆಟ್ ಮಾಡಿದ್ರು ಅದು ಫುಲ್ ಹಾಗೆ ಹೋಗೇ ಬಿಡ್ತು. ಎಕ್ಸಾಕ್ಟ್ಲಿ 4 months ಆದ್ಮೇಲೆ ನಾನು ನನ್ನ ಹಸ್ಬೆಂಡ್ ಹೊರಗಡೆ ಬಂದಿದ್ದೀವಿ ಲೈಕ್ ತಿನ್ಲಿಕ್ಕೆ ಅಂತ. ಐಸ್ ಕ್ರೀಮ್ ಕೂಡ ನಾವು ಹೊರಗಡೆ ತಿಂದಿಲ್ಲ, ಏನೂ ನಾವು ಲಿಟ್ರಲಿ ವಿದಿನ್ ಗೆಟ್ ಔಟ್ ಆಫ್ ದ ಹೌಸ್. ದಟ್ ವಾಸ್ ವೆರಿ ವೆರಿ ಚಾಲೆಂಜಿಂಗ್, ಬಟ್ ಇಟ್ಸ್ ಓಕೆ. ಏನು ಮಾಡೋಕ್ಕಾಗಲ್ಲ. ಐ ಥಿಂಕ್ ಯಾಕೆ ಏನು ಅಂತ ವಿ ವಿಲ್ ಲೆಟ್ ಯು ಗೈಸ್ ನೋ ವೆರಿ ಸೂನ್. ಫುಡ್ ವಾಸ್ ಓಕೆ. ನಮಗೆ ಫಸ್ಟ್ ಟೈಮ್ ಬಂದಾಗ್ಲೇ ಅಂದರೆ ನಾನು ಅವಾಗ ಬೇರೆಯವ್ರ ಜೊತೆ ಬಂದಿದ್ದೆ, ಆವಾಗ ನನಗೇನು ಅಷ್ಟು ವಾವ್ ಅಂತ ಏನು ಅನಿಸಿರಲಿಲ್ಲ. ಆವಾಗಲೂ ನಮಗೆ ಇಶ್ಯೂಸ್ ಇತ್ತು. ಆ್ಯಂಡ್ ಇವಾಗ ಮಳೆ ಬಂತಲ್ಲ ಅಂತ ಅಲ್ಲೇ ಹುಡ್ಕೊಂಡು ಹೋದ್ರಿ, ಬಟ್ ಇಟ್ ವಾಸ್ ಓಕೆ. ಏನು ಮಾಡೋಕ್ಕಾಗಲ್ಲ. ಔಟ್ ಆಫ್ 10ಗೆ ಐ ಥಿಂಕ್ ನಾನೊಂದು 3 or 4 ಕೊಡ್ತೀನಿ ಅಷ್ಟೇ. ಅದಾದ್ಮೇಲೆ ನನ್ನ ಹಸ್ಬೆಂಡ್ ಸುಮ್ಮನೆ ಹಾಗೇನೋ ವಿಡಿಯೋಸ್ ಎಲ್ಲ ತೆಗಿತಾ ಇದ್ರು ನಂದು. ಐ ಫೆಲ್ ಸೋ ಕ್ಯೂಟ್ ಬಿಕಾಸ್ ಅವ್ನು ಯಾವಾಗಲೂ ನಾನು ಏನಾದರೂ ಮಾಡ್ತಾ ಇದ್ರೆ ಅದನ್ನು ಕ್ಯಾಪ್ಚರ್ ಮಾಡ್ತಾ ಇರ್ತಾನೆ. ದಟ್ ಈಸ್ ಸಮಥಿಂಗ್ ವೆರಿ ಕ್ಯೂಟ್ ಅಂತ ಅನಿಸುತ್ತೆ. ಕೀಕಿ ಬಗ್ಗೆ ಒಂದು ವಿಷಯ ಹೇಳ, ನನ್ನ ಲೈಫಲ್ಲಿ ಒಂದೊಂಥರ ಕಾನ್ಫಿಡೆನ್ಸ್ ಇದ್ದಂಗೆ. ಹೇಗೆ ಅಂದರೆ ನಾನು ಒಂದೊಂದ್ಸತಿ ತುಂಬ ಇನ್ಸೆಕ್ಯೂರ್ ಆಗಿಬಿಡ್ತೀನಿ. ನನ್ನ ಹೈಟ್ ಆಗಿರ್ಬೋದು ಅಥವಾ ನನ್ನ ಆಯಿಲಿ ಸ್ಕಿನ್, ಚಿಕ್ಕ ಫೋರೆಡ್, ಈ ಥರ ತುಂಬಾ ಇನ್ಸೆಕ್ಯೂರ್ ಆದಾಗ ಆರ್ ನಾನು ಹಾಕಿರೋ ಡ್ರೆಸ್ಸಲ್ಲಿ ನನಗೆ ಕಾನ್ಫಿಡೆನ್ಸ್ ಇಲ್ಲದೆ ಇದ್ದಾಗ ಇವ್ನು ನನಗೆ ಕಾನ್ಫಿಡೆನ್ಸ್ ಆಗಿ ಹೇಳ್ತಾನೆ. ಇನ್ನು ಕಾಮನ್ ಆಗಿ ಹೇಳಬೇಕು ಅಂದರೆ ನಾನು ಕಮಂಗಿ ಥರ ಇದ್ರೂ ಹೀ ಈಸ್ ಲೈಕ್ ಇಲ್ಲ ನೀನು ಹಂಗಿಲ್ಲ, ನೀನು ಯಾಕೆ ಹಂಗೆ ಅಂದ್ಕೊಳ್ತೀಯಾ, ನೀನು ಎಷ್ಟು ಬ್ಯೂಟಿಫುಲ್ ಆಗಿದೆಯಾ, ಡು ಯು ಇವನ್ ನೋ ದ್ಯಾಟ್ ಯು ಆರ್ ಲೈಕ್ ಅ ಡೈಮಂಡ್ ಇನ್ ಮೈ ಲೈಫ್, ಆ ಥರ ಎಲ್ಲ ಹೇಳಿ ನನಗೆ ಅವನು ಬೂಸ್ಟಪ್ ಮಾಡ್ತಾನೆ. ಐ ಥಿಂಕ್ ದಟ್ ಈಸ್ ಸೋ ಕ್ಯೂಟ್. ನಿಮ್ಮ ಲೈಫಲ್ಲೂ ಈ ಥರ ಯಾರಾದರೂ ಇದ್ದರೆ ಮೇಕ್ ಶೋರ್ ಯು ಕೀಪ್ ದೆಮ್ ಹ್ಯಾಪಿ. ಎನಿವೇಸ್ ಸಾಕು ಇವಾಗ. ಸೊ ಇದೆಲ್ಲ ಆಗಿ ತಿಂದಾದ್ಮೇಲೆ ನಾವು ವಾಪಸ್ ಮನೆಗೆ ಹೋದ್ವಿ. ಮಳೆ ಎಲ್ಲ ನಿಂತಿತ್ತು ಅಷ್ಟರಲ್ಲಿ ಸದ್ಯಕ್ಕೆ. ಹೇರ್ ಕಟ್ ತೋರ್ಸೋಣ ಅಂದರೆ ಫುಲ್ ನೆಂದೋಗಿ ಕೂದಲು ಇಲ್ಲಿ ನೋಡಿ ಹಿಂಗಾಗಿದೆ ಅಂತ. ಥರ ಫುಲ್ ಮಳೆ ಬರ್ತಿತ್ತು. ಸೊ ಹಾಗೆ ನಾವು ನನ್ನ ಫ್ರೆಂಡ್ ಮೀಟ್ ಮಾಡಿ ದೆನ್ ಸುಖ ಅಲ್ಲಿ ಹೋಗಿದ್ರೆ ಅಲ್ಲಿ ನಡಿಬೇಕಾದ್ರೆ ನನ್ನ ಕೂದಲೆಲ್ಲ ಫುಲ್ ನೆಂದೋಗಿ ಅವ್ರು ಎಷ್ಟು ಚೆನ್ನಾಗಿ ಹೇರ್ ಸೆಟ್ ಮಾಡಿದರು. ಐ ಥಿಂಕ್ ಅವರು ಅದನ್ನು ಅವ್ರ ಚಾನಲ್ ಅವರು ಒಂದು ಪೇಜಲ್ಲಿ ಹಾಕ್ತಾರೆ. ಇನ್ ಕೇಸ್ ಅದು ಸಿಕ್ಕಿದ್ರೆ ನಾನು ನಿಮಗೆ ಕ್ಲಿಪ್ಪಿಂಗ್ ಸೆಂಡ್ ಮಾಡ್ತೀನಿ. ಬಟ್ ಲುಕ್ ಎಟ್ ಇಟ್ ಇದೆ. ನಾನು ಹೇರ್ ಕಟ್ ಮಾಡಿಸಿರೋದು ಲೇಯರ್ ಹೇರ್ ಕಟ್. ನೀವು ಯಾಕೆ ಬಂದೆ? ನಾನು ಲೇಯರ್ ಹೇರ್ ಕಟ್ ಮಾಡಿಸಿರೋದು ಇಲ್ಲಿಂದ ಇಡ್ಸಿದ್ದೀನಿ ನಾನು, ಬಿಕಾಸ್ ನಂದು ಪುಟಾಣಿ ಫೇಸ್ ಇದೆ ಆ್ಯಂಡ್ ನಾನು ಇದನ್ನು ಸೌಂಡ್ ಮಾಡ್ತಾಯಿದ್ದೆ. ಇಲ್ಲಿಂದ ಇಡ್ಸೋಣ ಅಂದ್ಕೊಂಡೆ, ಬಟ್ ಅವರು ನಾನು ಕಂಪ್ಲೀಟ್ ಸ್ಟ್ರೇಟ್ ಇರೋದ್ರಿಂದ ಹೇರು ಅದಂಗೆ ಮಾಡಿಸ್ದಾಗ ಏನಾಗುತ್ತೆ, ಹೇರ್
ಕೆಳಗಡೆ ತುಂಬ ತಿನ್ ಅನಿಸುತ್ತೆ. ಸೊ ಸೊ ಹೀಗೆ ಮಾಡಿದ್ದಾರೆ. ಐ ಡೋಂಟ್ ನೋ ಇಫ್ ಯು ಕ್ಯಾನ್ ಸಿ. ಪ್ರಾಬ್ಲಿ ಅದು ಯೂಶ್ವಲಿ ನಮ್ಗೆ ಗೊತ್ತಾಗದೆ ಒಂದು ಹೇರ್ ವಾಶ್ ಆಗಬೇಕು. ಒಂದು ಹೇರ್ ವಾಶ್ ಆದಮೇಲೆ ನಮಗೆ ಗೊತ್ತಾಗುತ್ತೆ. ಸೊ ಇವಾಗ ಒಂದು ಸ್ವಲ್ಪ ಫ್ರೆಶ್ ಅಪ್ ಆಗಿ ಸ್ವಲ್ಪ ಮಾತಾಡೋಣ. ಹೋಗಿ ಹಿಂಗೆ ಮಾಡ್ತಾ ಇದೆಯಾ? ಸೊ ಇವಾಗ ಒಂದು ಸ್ವಲ್ಪ ಫ್ರೆಶ್ ಅಪ್ ಆಗಿ ಮಾತಾಡೋಣ ಸ್ವಲ್ಪ. ಆ್ಯಂಡ್ ಕೂಲು ಆಯಿಲ್ ಮಾಡೋಣ ಅಂತ ಅನ್ನಿಸ್ತಾ ಇದೆ ನನಗೆ, ಯಾಕಂದರೆ ನಿಂದ ಆಲ್ರೆಡಿ ಎನಿವೇಸ್ ಮುಖ ಎಲ್ಲ ಇಚ್ಚಿಂಗ್ ಆಗ್ತದೆ. ಫ್ರೆಶ್ ಅಪ್ ಆಗಿ ಮಾತಾಡೋಣ. ಚಿಲ್ಡ್ರನ್ ಬಾಯ್. ಹಲೋ, ಹಾಯ್. ಸೊ ಇವಾಗ ನಾನು ಸ್ಕಿನ್ ಕೇರ್ ಮಾಡೋಣ ಅಂದ್ಕೊಂಡಿದ್ದೀನಿ. ಇವಾಗ ನಾವು ಬಂದಿದ್ದೆ 8 o'clock ಆಗೋಗಿತ್ತು. ಇವಾಗ ಆಲ್ಮೋಸ್ಟ್ 9:45 PM. ಇವಾಗ ನಾನು ಅಂದ್ಕೊಂಡೆ ಮಲಗೋದಕ್ಕಿಂತ ಮುಂಚೆ ನಾನು ಆ್ಯಕ್ಚುಲಿ ಸ್ಕಿನ್ ಕೇರ್ ರುಟೀನ್ ಚೇಂಜ್ ಆಗಿದೆ. ಅದಕ್ಕೆ ಇವಾಗ ನಾನು ನೈಟ್ ಏನನ್ನು ಅಪ್ಲೈ ಮಾಡ್ತೀನಿ ಅಂತ ತೋರಿಸ್ತೀನಿ. ಆ್ಯಕ್ಚುಲಿ ಅಪ್ಡೇಟೆಡ್ ಸ್ಕಿನ್ ಕೇರ್ ಮಾಡಬೇಕು. ಡೆಫಿನೆಟ್ಲಿ ವೆರಿ ಸೂನ್ ಐ ವಿಲ್ ಡು. ನಾನು ಯೂಶ್ವಲಿ ಸ್ಕಿನ್ನಿಗೆ ಏನಾದರೂ ಒಂದು ಟೋನರ್ ಹಚ್ತೀನಿ, ಇಲ್ಲ ಸೆರಮ್ ಹಚ್ತೀನಿ. ನಾನು ಫಸ್ಟ್ ಇವಾಗ ಹಚ್ತಾ ಇರೋದು ಪ್ಲಮ್ಮಿಂದ. ಇದು ನೀವು ನೋಡಿರ್ತೀರ ಅನಿಸುತ್ತೆ, ನಾನು ನೈಕಾಯಿಂದ ಅನ್ಬಾಕ್ಸ್ ಮಾಡಿದ್ದಾಗ ಇದು ಫ್ರೀ ಬಿ ಥರ ಬಂದಿದ್ದು. ಸೊ ಅದ್ರಲ್ಲಿ ನಾನು ಇನ್ನೂ ಯೂಸ್ ಮಾಡಿರೋದು ಇಷ್ಟೇ, ಏಕೆಂದರೆ ನಾನು ಇದನ್ನು ಆಲ್ಟರ್ನೇಟಿವ್ ಡೇಸಲ್ಲಿ ಹಚ್ತೀನಿ ಆ್ಯಂಡ್ ವೆರಿ ಲೆಸ್. ಸೊ ಇವಾಗ ಅದನ್ನು ಹಚ್ತಾ ಇದ್ದೀನಿ. ಕೇರ್ ತುಂಬಾ ಆ ಥರ ಚೆನ್ನಾಗಾಗಿದೆ. ಅಂದರೆ ನನಗಿಷ್ಟೇ ಒಂಥರ ಲೆಸ್ ಇಸ್ ಮೋರ್ ಅಂತಾರಲ್ಲ, ಹಾಗೆ ವೆರಿ ವೆರಿ ಲೆಸ್. ಇದಾದಮೇಲೆ ನಾನೊಂದು ಮಾಯಿಶ್ಚರೈಸರ್ ಹಚ್ತೀನಿ, ಇಲ್ಲ ಅಂದರೆ ಒಂದು ಸ್ನೇಲ್ದು ಕ್ವೆಂಚಿಂದ ಒಂದು ಮಾಯಿಶ್ಚರೈಸರ್ ಇದೆ, ಅದನ್ನು ಹಚ್ತೀನಿ. ಬಟ್ ಇವಾಗ ನಾನು ಅದನ್ನು ಹಚ್ತಾ ಇಲ್ಲ. ಅದು ನಾನು ಡೈಲಿ ಒನ್ಸ್ ಅಷ್ಟೇ ಹಚ್ತೀನಿ. ಇಫ್ ಇನ್ ಕೇಸ್ ನಾನು ಅದನ್ನು ಬೆಳಗ್ಗೆ ಹಚ್ಚಿದ್ರೆ ಮತ್ತು ನೈಟ್ ಹಚ್ಲಿಕ್ಕೆ ಹೋಗಲ್ಲ. ಸೊ ಆ ಥರ ಲೈಕ್ ಐ ಸ್ಯಾಡ್, ನಾನು ಒಂದು ಅಪ್ಡೇಟೆಡ್ ಸ್ಕಿನ್ ಕೇರ್ ಇದು ಮಾಡ್ತೀನಿ ನಾನು. ಆ್ಯಂಡ್ ನಾನು ಈ ವಿಡಿಯೋ ಮಾಡೋದಕ್ಕೂ ಕಾರಣ ಬಂದು ನನ್ನ ಕಾಲೇಜ್ ಫ್ರೆಂಡ್ ಒಬ್ಳಿದ್ಲು, ಸ್ಫೂರ್ತಿ ಅಂತ. ಶಿ ಸಚ್ ಅ ಸ್ವೀಟ್ ಹಾರ್ಟ್. ಮೊನ್ನೆ ಅವ್ರು ನನಗೆ ಮೆಸೇಜ್ ಮಾಡಿ ಹೇಳಿದರು, ಐ ಆಮ್ ಮಿಸ್ಸಿಂಗ್ ಯು ವ್ಲಾಗ್ಸ್ ಅಂತ. ಆಮೇಲೆ ನನಗೆ ಇನ್ಸ್ಟಾಗ್ರಾಮಲ್ಲಿ ಫ್ರೆಂಡ್ಸ್ ಆಗಿದ್ದಾರೆ ನನಗೆ ಇಷ್ಟೊಂದು ಜನ. ಗಿರಿಜಾ, ಕೀರ್ತನ, ಅಂಜಲಿ, ಆಮೇಲೆ ಅನುರಾಧ, ಪೂಜಾ, ಪವಿತ್ರ ನನ್ನ ಫ್ರೆಂಡ್, ಆಮೇಲೆ ಇನ್ನೊಬ್ಬರು ಕಾಜಲ್ ಅಂತ, ಆಮೇಲೆ ಅನುರಾಧ ಹೇಳಿದೆ, ಅನುಪಾ ಅಂತ ಒಬ್ಬರಿದ್ದಾರೆ, ಅನುಪಮಾ ಅಂತ ಒಬ್ಬರಿದ್ದಾರೆ. ಸೊ ಆಲ್ ಇನ್ನೂ ತುಂಬ ಜನ ಇದ್ದಾರೆ, ಬಟ್ ಈ ಟೈಮಲ್ಲಿ ನನಗೆ ಇಷ್ಟು ಜನ ನೆನಪಾಗ್ತಿದ್ದಾರೆ. ಸೊ ಅವರೆಲ್ಲರೂ ನನಗೆ ಮೆಸೇಜ್ ಮಾಡಿ ಹೇಳ್ತಾಯಿದ್ರು, ಯಾವಾಗ ನೀವು ವ್ಲಾಗ್ಸ್ ಹಾಕ್ತೀರಾ, ಮಿಸ್ ಮಾಡ್ಕೊಳ್ತಾ ಇದ್ದೀನಿ ಅಂತ. ಈ ಒಂದು ನೇಮ್ಸ್ ಹೇಳೋದ್ರಲ್ಲಿ ಏನಾದರೂ ಕೆಲವೊಬ್ಬರೊಬ್ಬರು ನೇಮ್ಸ್ನ ನಾನು ಮಿಸ್ ಮಾಡಿದರೆ ಐ ಆಮ್ ಸೋ ಸಾರಿ. ಬಟ್ ಅವರೆಲ್ಲರಿಗೂ ತುಂಬ ಥ್ಯಾಂಕ್ ಯು. ರೀಸೆಂಟಾಗಿ ನಂಗೆ ಸ್ಫೂರ್ತಿ ಮೆಸೇಜ್ ಮಾಡಿದ್ದು, ದಟ್ ಹಿಟ್ ಮೀ ಸೋ ಹಾರ್ಡ್. ನಾನು ಮಾಡಬೇಕು ಅಂತ. ಅಫ್ಕೋರ್ಸ್ ನನ್ನ ಹಸ್ಬೆಂಡ್ ಕೂಡ ಫುಲ್ ಚಿಯರ್ ಅಪ್ ಮಾಡ್ತಿದ್ರು, ಮಾಡು, ಯಾಕೆ ಮಾಡ್ತಾ ಇಲ್ಲ ನೀನು ಅಂತ. ಸೊ ಅದಾದಮೇಲೆ ನಾನೊಂದು ಡಾಕ್ಟರ್ ಕೊಟ್ಟಿರೋದನ್ನ ಹಚ್ತೀನಿ. ಯೂಶ್ವಲಿ ಅದು ಬಂದು ಆ್ಯಕ್ಟಿವ್ ಪಿಂಪಲ್ ಏನಾದರೂ ಆಗಿದ್ದರೆ ಅದಕ್ಕೆ ಹಚ್ತೀನಿ. ಇಲ್ಲಿ ಒಂದಿದೆ ಅಂತ ಅನ್ನಿಸ್ತಾ ಇದೆ, ಅದಕ್ಕೆ ಅದನ್ನು ಹಚ್ತಾ ಇದ್ದೀನಿ. ಅದು ನಾವು ಇದನ್ನು ಯೂಶ್ವಲಿ ಫ್ರಿಜ್ಜಲ್ಲಿ ಇಟ್ಟಿರ್ತೀನಿ. ಇದು ಒಂದು ನಾನು ಡಾಕ್ಟರ್ ಕೊಟ್ಟಿರೋದು ರೆಕಮೆಂಡ್ ಮಾಡಲ್ಲ. ಇಷ್ಟೇ, ಐ ಡೋಂಟ್ ನೋ ಇಫ್ ಯು ಕ್ಯಾನ್ ಸಿ ಇಟ್. ಇಷ್ಟೇ ನಾನು ಹಚ್ಚೋದು ಅದನ್ನು. ಅಷ್ಟೇ. ಅಲ್ಲೊಂದೇ ಒಂದು ಪುಟ್ಟದು ಮೇ ಬಿ ಅದು ಬರಬಹುದು. ಸೊ ಅದಕ್ಕೆ ಅಲ್ಲಿ ಒಂದು 10 times ನಾನು ಮಸಾಜ್ ಮಾಡ್ತೀನಿ, ಸ್ವಲ್ಪ ಹೊತ್ತು ಹಾಗೆ ಮಾಡೋದು. ಸೊ ಮಿಕ್ಕಿದ ಹಿಂಗೆ ಮೇಕಪ್ ಥರ ಬ್ಲೆಂಡ್ ಮಾಡ್ತೀವಲ್ಲ ಆ ಥರ. ಆ್ಯಂಡ್ ಅದಾದಮೇಲೆ ನಂದು ಅಂಡರ್ ಐ ಕ್ರೀಮ್ ಸೆರಮ್. ಇದು ಈ ಥರ ಸ್ಟೀಲಲ್ಲಿರುತ್ತೆ, ಡಾಕ್ಟರ್ ಕೊಟ್ಟಿರೋದು ಇದು ನನಗೆ. ಇದನ್ನು ಆ್ಯಕ್ಚುಲಿ ಫ್ರಿಜ್ಜಲ್ಲಿ ಇಡಬೇಕು, ಅದು ಹಚ್ಚಿ ಕೂಲಿಂಗ್ ಇದರಲ್ಲಿ. ಆ್ಯಂಡ್ ಯೂಶ್ವಲಿ ನೀವು ಕಣ್ಣಿಗೆ ಏನಾದರೂ ಮಸಾಜ್ ಮಾಡ್ತಿದ್ದೀರಾ ಅಂದರೆ ಈ ಫಿಂಗರ್ ಯೂಸ್ ಮಾಡಿ. ಇಟ್ಸ್ ಆಲ್ವೇಸ್
ಸೇಫ್. ತುಂಬ ಇಲ್ಲಿ ಪ್ರೆಷರ್ ತುಂಬ ಕಡಿಮೆ ಇರುತ್ತೆ. ಸೊ ದಟ್ ಈಸ್ ದ ರೀಸನ್ ಇಟ್ಸ್ ಇಂಪಾರ್ಟೆಂಟ್. ಆಲ್ ರೈಟ್, ದಿಸ್ ಇಸ್ ಡನ್. ನಂಗೆ ಡಾರ್ಕ್ ಸರ್ಕಲ್ಸ್ ಇಲ್ಲ, ಬಟ್ ನನಗೆ ಭಯ ಬಂದುಬಿಟ್ರೆ ಅಂತ. ಅದಕ್ಕೆ ಮುಂಚೆನೇ ಮೆಡಿಸಿನ್ಸ್ ಅಷ್ಟೇ. ಅದಾದಮೇಲೆ ಅಫ್ಕೋರ್ಸ್ ಲಿಪ್ ಬಾಮ್. ಇದು ವಿಶ್ ಕೇರಿಂದ ಖಾಲಿನೇ ಆಗ್ತಾ ಇಲ್ಲ. ಇದು ಇನ್ನು ಎಷ್ಟಿದೆ ಗೊತ್ತಾ? ಇಷ್ಟಿದೆ ಒಳಗೆ. ಇದಿಂಗೆ ನನಗೆ ಕೊಲಾಬಲ್ ಬಂದಿದ್ದು ಅನಿಸುತ್ತೆ ಇದು ನನಗೆ. ಬಿಕಾಸ್ ನಾನಂತೂ ವಿಶ್ ಕೇರ್ ಪ್ರಾಡಕ್ಟ್ಸ್ ನಾನು ಯಾವತ್ತೂ ಅಷ್ಟು ನಂಬಿರಲಿಲ್ಲ. ಬಟ್ ಯಾ, ಇಟ್ ಈಸ್ ಗುಡ್. ಆ್ಯಂಡ್ ಇದರಲ್ಲಿ 50 SPF ಇದೆ. ರಾತ್ರಿ ಹೊತ್ತು ಯೂಸ್ ಮಾಡೋ ಅವಶ್ಯಕತೆ ಇಲ್ಲ, ಬಟ್ ಸ್ಟಿಲ್ ನನಗೆ ಆಪ್ಷನ್ ಇಲ್ಲ ಅಂತ ಯೂಸ್ ಮಾಡಿದ್ದೀನಿ. ಸೊ ಇಷ್ಟಾದಮೇಲೆ ನಾನು ಇನ್ನೂ ಒಂದು ಹಚ್ತೀನಿ, ಅದನ್ನು ನಿಮಿಷ ತೋರಿಸ್ತೀನಿ. ಸೊ ನಾನು ನೆಕ್ಸ್ಟ್ ಯೂಸ್ ಮಾಡ್ತಿರೋದು ಮೆಡಿಕ್ಯೂಬಿಂದ ಒಂದು ಬಂದು ಕೊಲಾಜನ್ ಇದೆ, ಇನ್ನೊಂದು ಬಂದು ಕೋಜಿಕ್ ಆ್ಯಸಿಡ್ ಇದೆ. ಸೊ ನಾನು ಇದನ್ನ ಒಂದಿನ ಯೂಸ್ ಮಾಡಿದ್ರೆ ಇದನ್ನು ಲೈಕ್ ಆಲ್ಟರ್ನೇಟಿವ್ ಡೇಸ್ ಇರುತ್ತೆ. ಸೊ ನಾನು ಇದನ್ನು ನೆನ್ನೆ ಯೂಸ್ ಮಾಡಿದೆ. ಸೊ ಇವತ್ತು ಇದನ್ನು ಯೂಸ್ ಮಾಡ್ತಾ ಇದ್ದೀನಿ. ಏನಿಲ್ಲ, ನಿಮ್ಮ ಫೇಸ್ಗೆ ಎಲ್ಲ ಏನೇನಿದೆ ಮಾಯ್ಶ್ಚರೈಸರ್, ನೀವೇನೇನು ಎಕ್ಸ್ಟ್ರಾ ಸ್ಕಿನ್ ಕೇರ್ಗೆ, ಮಾರ್ಕ್ಸ್ಗೆ ಅಥವಾ ಪಿಂಪಲ್ಗೆ ಏನೇನೆಲ್ಲ ಹಾಕಿ ಒಂದು 5 ಮಿನಿಟ್ಸ್ ಆಗಾದಮೇಲೆ ಇದೊಂದು ಮಾಸ್ಕ್ ಥರ ಇರುತ್ತೆ. ಇದನ್ನು ನೀವು ಹಚ್ಕೊಂಡು ಬೆಳಗ್ಗೆ ಎದ್ದು ಅದನ್ನು ಪೀಲ್ ಥರ ಹೀಗೆ ಓಪನ್ ಮಾಡಿ ಓಕೆ. ನೆಕ್ಸ್ಟ್ ಡೇ ನೀವು ಮಾರ್ನಿಂಗ್ ಅದು ಫುಲ್ ಎಲ್ಲ ಡ್ರೈ ಆಗಿರುತ್ತೆ. ಜಸ್ಟ್ ಹ್ಯಾವ್ ಟು ಮಾಸ್ಕ್ ಥರ ಅದನ್ನು ತೆಗಿಬೇಕು, ಪೀಲ್ ಮಾಡಿ ತೆಗಿತೀವಲ್ಲ ಆ ಥರ. ಸೊ ಇದನ್ನು ಹಚ್ಚಿದ್ರೆ ಆ್ಯಕ್ಚುಲಿ ನಾನು ಮಾತಾಡೋಕ್ಕಾಗಲ್ಲ, ಬಿಕಾಸ್ ಡ್ರೈ ಆಗ್ತಿರುತ್ತೆ. ಸೊ ಬಿಫೋರ್ ದ್ಯಾಟ್ ಐ ನೀಡ್ ಟು ಲೆಟ್ ಯು ಗೈಸ್ ನೋ, ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ. ನನ್ನ ಯೂಟ್ಯೂಬ್ ವಿಡಿಯೋಸ್ಗೆ ವೆಯ್ಟ್ ಮಾಡ್ತಾ ಇದ್ರಿ. ಆ್ಯಂಡ್ ಐ ಆಮ್ ಸೊ ಸಾರಿ, ತುಂಬ ಪ್ರಾಮಿಸಸ್ ಕೊಟ್ಟು ನಾನು ಮಾಡಲಿಕ್ಕಾಗಿಲ್ಲ ಕನ್ಸಿಸ್ಟೆಂಟಾಗಿ. ಬಟ್ ಡೆಫಿನೆಟ್ಲಿ ಗೋಯಿಂಗ್ ಫಾರ್ವರ್ಡ್ ಐ ವಿಲ್ ಶೋಲಿ ಟ್ರೈ ಟು ಮೇಕ್ ವೀಡಿಯೋಸ್. ಆ್ಯಂಡ್ ನಿಮ್ಮೆಲ್ಲ ಕ್ವೆಶ್ಚನ್ಸ್ಗೂ ಏನು ಎತ್ತ ಎಲ್ಲ ಇದಕ್ಕೂ ಜುಲೈಯಲ್ಲಿ ನಿಮಗೆ ಆನ್ಸರ್ ಸಿಗುತ್ತೆ. ಆ್ಯಂಡ್ ಐ ರಿಲಿ ವಾಂಟ್ ಯು ಗೈಸ್ ಟು ವೆಯ್ಟ್ ಫಾರ್ ದ್ಯಾಟ್ ವೀಡಿಯೋಸ್. ಸೊ ಅಲ್ಲಿವರೆಗೂ ವೆಯ್ಟ್ ಮಾಡಿ. ಡೆಫಿನೆಟ್ಲಿ ನಿಮಗೆಲ್ಲ ಗೊತ್ತಾಗುತ್ತೆ ಏನು ಅಂತ. ನಾನು ಕೂಡ ಫುಲ್ ಆಕ್ಯುಪೈಡ್ ಆಗಿದ್ದೀನಿ ಲಿಟ್ರಲಿ. ನನಗೆ ಕೆಲಸ, ನಾನು ಆ್ಯಂಡ್ ಕುಕ್ಕಿಂಗ್, ಇದೇ ಮನೆ ಮ್ಯಾನೇಜ್ ಮಾಡೋದು ಮತ್ತು ಇದೇ ಆಗಿದೆ. ಆ್ಯಂಡ್ ಆಲ್ಸೋ ಆ ಒಂದು ಈ ಎಲ್ಲ ಇದ್ರ ಟೈಮಲ್ಲೂ ಐ ಮೇಕ್ ಶೋರ್ ನನಗೆ ಅಂತ ನಾನು ಟೈಮ್ ಮಾಡಿಕೊಂಡು ಸ್ಕಿನ್ ಕೇರ್ ಆಗಿರ್ಬೋದು ಅಥವಾ ಹೇರ್ ಕೇರ್. ನನಗೆ ಹೇರ್ ಕೂಡ ನೋಡಿ ಕಟ್ ಮಾಡಿಸಿ ಆಲ್ಮೋಸ್ಟ್ 7 ಮಂತ್ಸ್ ಆಗಿತ್ತು. ಸೊ ಇವತ್ತು ಮಾಡಿಸ್ಲೇಬೇಕಿತ್ತು ಅಂತ ಹೋಗಿ ಮಾಡಿಸ್ಬೇಕಂದ್ರೆ ನಂಗೆ ಮೇಂಟೈನ್ ಮಾಡೋಕ್ಕಾಗ್ತಿಲ್ಲ. ನಾನು ತುಂಬ ಏನು ಶಾರ್ಟು ಮಾಡಿಸಿಲ್ಲ, ಇಲ್ಲಿ ನೋಡಿ ಇಷ್ಟ ಆಗಿದೆ ಅಷ್ಟೇ. ಸೊ ದಟ್ಸ್ ಫೈನ್. ಲಾಂಗ್ಗೆ ಇರಲಿ ಅಂತ. ಯಾಕೆಂದರೆ ನಂಗೆ ಕೆಲವೊಂದೊಂದು ಇವಾಗ ಡೈಸನ್ ಬೇರೆ ತೊಗೊಂಡಿದ್ದೀನಿ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಒಂದು ಏನದು ಜ್ಯುವೆಲ್ರಿ ಶೂಟ್ ಒಂದು ಕೇಳಿದ್ದಾರೆ. ಅದಕ್ಕೆ ನಾನು ಲಾಂಗ್ ಇಟ್ಕೊಂಡ್ರೆ ಬೆಟರ್ ಅಂತ. ಸೊ ಅದಾದಮೇಲೆ ನೋಡೋಣ, ಶಾರ್ಟ್ ಹೋಗೋಣ ಅಂತ. ಸೊ ಆಮೇಲೆ ಈ ಥರ ಏನಾದರೂ ಒಂದು ಬರ್ತಾ ಇರುತ್ತೆ. ಆ್ಯಂಡ್ ನನಗೂ ಕೂಡ ಸಾರಿದು ಅದನ್ನೆಲ್ಲ ಹಾಕ್ಕೊಂಡಾಗ ಚೆನ್ನಾಗಿ ಕಾಣಬೇಕು. ಆ್ಯಂಡ್ ಅದಕ್ಕೆ ನಾನು ಲಾಂಗ್ ಹೇರ್ ಇರಲಿ ಇವಾಗ ಸದ್ಯಕ್ಕೆ ಅಂತ. ಬಟ್ ತಲೆ ಕೆಟ್ಟು ಮಂಗಿ ಥರ ಆದಾಗ ಯಾವಾಗ ನಾನು ಶಾರ್ಟ್ ಮಾಡಿಸ್ತೀನಿ ನನಗೆ ಗೊತ್ತಿಲ್ಲ. ಸೊ ಅದು. ಆ್ಯಂಡ್ ಅದರ್ ದ್ಯಾನ್ ದ್ಯಾಟ್ ಇನ್ನೇನು ನಾನು ಅಪ್ಡೇಟ್ಸ್ ಕೊಡಬೇಕಾಗಿತ್ತು, ನೀವು ಕಮೆಂಟ್ ಮಾಡಿ, ನನಗೆ ಅಲ್ಲಿ ನೋಡ್ತೀನಿ, ನನಗೆ ಗೊತ್ತಾಗುತ್ತೆ ನೆಕ್ಸ್ಟ್ ಏನು ಮಾತಾಡಬೇಕು, ಏನು ಹೇಳಬೇಕು ಅಂತೆಲ್ಲ. ಆ್ಯಂಡ್ ನೀವು ಕೇಳಿರೋ ಥರ ಹೋಮ್ ಟೂರ್ ವೀಡಿಯೋ ಎಲ್ಲ ಡಿಲೇ ಆಗಿದೆ. ಅದೆಲ್ಲದಕ್ಕೂ ಆನ್ಸರ್ ಆ್ಯಕ್ಚುಲಿ ಇದಾದಮೇಲೆ ನೆಕ್ಸ್ಟ್ ವೀಡಿಯೋನೇ ಬರೋದು Q&A. ಸೊ ಅದು ಕೂಡ ಅರ್ಧ ಎಲ್ಲ ಎಡಿಟಿಂಗ್ ಎಲ್ಲ ಪ್ರಾಸೆಸ್ ಆಗಿದೆ. ಸೊ ಅದನ್ನೆಲ್ಲ ಮಾಡಿ ಹಾಕಿದಾಗ ಐ ಥಿಂಕ್ ಅದು ಆ್ಯಕ್ಚುಲಿ 1.5 hour ವಿಡಿಯೋ ಇದೆ. ಅದನ್ನೆಲ್ಲ ನಾನು ಶಾರ್ಟ್ ಮಾಡಿ ಒಂದು 20-30 ಮಿನಿಟ್ಸಿಗೆ ತರಬೇಕು ಅಂದರೆ ತುಂಬ ಇದು ಪ್ರಾಸೆಸ್ ಇದೆ. ಆ್ಯಂಡ್ ಅದ್ರ ಜೊತೆಗೆ ನನ್ನ ಫೋನ್ ಬೇರೆ ವಯಸ್ಸಾಗೋಗಿದೆ ನನ್ನ ಫೋನ್ಗೆ. ಸೊ ಏನು ಮಾಡಬೇಕು ಗೊತ್ತಾಗ್ತಾಯಿಲ್ಲ. ಫೋನ್ ಇನ್ವೆಸ್ಟ್ ಮಾಡಬೇಕಾ, ಕ್ಯಾಮ್ರಾ ತೊಗೋಬೇಕಾ, ಆ್ಯಂಡ್ ಅಟ್ ದ ಸೇಮ್ ಟೈಮ್ ಬೇಡವಾ ಎಲ್ಲ ಯೋಚನೆ ಮಾಡಬೇಕು. ಯಾಕೆ ನನ್ನ ಫೋನ್ ತುಂಬ ಲ್ಯಾಗ್ ಆಗ್ತಾಯಿತ್ತು. ಆ್ಯಂಡ್ ಅದನ್ನು ಬೇರೆ ನಾನು ಫಿಗರ್ ಔಟ್ ಮಾಡ್ತಾಯಿದ್ದೆ. ಬ್ಯಾಟ್ರಿ ಬೇರೆ ಸರ್ವಿಸ್ ಅಂತ ತೋರಿಸ್ತಾ ಇತ್ತು. ಈ ಐಫೋನ್ ತೊಗೊಂಡ್ರೆ ಇದೆ ಅನಿಸುತ್ತೆ. ನಂದು 1 TB ಬೇರೆ ಫೋನು. ಆವಾಗಲೇ 1,57,000 ಕೊಟ್ಬಿಟ್ಟು ತೊಗೊಂಡಿದ್ದು 14 Pro. ಆ್ಯಂಡ್ ಇದರಲ್ಲಿ ನನಗೆ ತುಂಬ ಒಂಥರ ಒಲವು ಈ ಫೋನ್ ಮೇಲೆ.
ಸೊ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ, ಏನು ಮಾಡಬೇಕು ಅಂತೆಲ್ಲ ಫಿಗರ್ ಔಟ್ ಮಾಡ್ತಾ ಇದ್ದೀವಿ ನಾನು ನನ್ನ ಹಸ್ಬೆಂಡ್ ಸೇರಿಕೊಂಡು. ಆ್ಯಂಡ್ ಯಾ, ಐ ಥಿಂಕ್ ದ್ಯಾಟ್. ಸೊ ಇವಾಗ ಇದನ್ನು ಅಪ್ಲೈ ಮಾಡಬೇಕು. ಸೊ ಇದನ್ನು ಅಪ್ಲೈ ಮಾಡ್ತೀನಿ. ಒಂದು ಮಿರರ್ ತರ್ತೀನಿ. ಸೊ ಯಾ, ಇವಾಗ ಇದನ್ನು ಅಪ್ಲೈ ಮಾಡ್ತಾ ಇದ್ದೀನಿ. ನಾನು ಒಂದು ಮಿರರ್ ತೊಗೊಬಂದೆ. ಇದು ನಾನು ಮಿನಿಸೋದಲ್ಲಿ ತೊಗೊಂಡಿದ್ದು. ಕ್ಯೂಟ್ ಆಗಿದೆ. ಸೊ ಇದೇ ಥರ ನಾರ್ಮಲ್ ಜಸ್ಟ್ ಹ್ಯಾವ್ ಟು ಸ್ವಲ್ಪ ಸ್ಮೆಲ್ ಇರುತ್ತೆ. ಏನೋ ಒಂದು ಎಕ್ಸ್ಟ್ರಾ ಒಂದು ಫ್ರೇಗ್ರೆನ್ಸ್ ಆ್ಯಡ್ ಮಾಡಿರ್ತಾರೆ, ಬಟ್ ಇಟ್ಸ್ ಓಕೆ. ಅಂದರೆ ಇಟ್ಸ್ ಲೈಕ್ ಫುಲ್ ಟ್ರಾನ್ಸ್ಪರೆಂಟ್ ಇರುತ್ತೆ, ನಿಮಗೆ ಇದು ಕಾಣೋದು ಇಲ್ಲ. ಓಕೆ, ಸೊ ಇದು ಏನಕ್ಕೆ ಅಂದರೆ ಯೂಶ್ವಲಿ ಈ ಥರ ಒಂದು ನೀವೇನು ಹಾಕಿರ್ತೀರಾ, ಇವಾಗ ನೀವೊಂದು ಗಿಫ್ಟ್ ಏನಾದರೂ ತೊಗೊಂಡಿರ್ತೀರ, ಅದನ್ನು ಕಂಪ್ಲೀಟಾಗಿ ಪ್ಯಾಕ್ ಮಾಡಿದಾಗ ಅದು ಸೇಫ್ ಆಗಿರುತ್ತಲ್ವಾ ಗಿಫ್ಟು, ಆ ಥರ. ಸೊ ಆ ಥರ ಒಂದು ಕಾಪಾಡುತ್ತೆ. ಸೊ ಆ ಥರ ಹೆಲ್ಪ್ ಮಾಡುತ್ತೆ. ಈ ಥರ ಎಲ್ಲ ಕೂದಲೆಲ್ಲ ಮಾತ್ರ ಇದು ಮಾಡ್ಕೊಳಕ್ಕೆ ಹೋಗ್ಬಿಡಿ, ಇಟ್ಸ್ ಬಿಟ್ ಅನಾಯಿಂಗ್. ಸೊ ಬೆಳಗ್ಗೆ ಎದ್ದು ನೀವು ಇದನ್ನು ನೀಟಾಗಿ ಹಿಂಗೆ ಪೀಲ್ ಮಾಡಿ ತೆಗೆದಾಗ ಚೆನ್ನಾಗಿ ಸ್ಕಿನ್ನು ಆಗಿರುತ್ತೆ. ಆ್ಯಂಡ್ you'll see good results for sure. Quite ಸ್ವಲ್ಪ ಎಕ್ಸ್ಪೆನ್ಸಿವ್, ಬಟ್ ಯಾ, ನಾನು ಇದನ್ನೆಲ್ಲ ರೆಕಮೆಂಡ್ ಮಾಡಲ್ಲ. ಇಟ್ಸ್ ಫೈನ್. ನನ್ನ ಪಿಲ್ಲೋ ಏನು ಅಷ್ಟು ಗಲೀಜಿರುತ್ತೆ ಅಂತ ನಾನೇನು ಇದನ್ನು ಯೂಸ್ ಮಾಡ್ತಾ ಇಲ್ಲ. ಬಟ್ ಯಾ, ಐ ಥಿಂಕ್ ಇಟ್ಸ್ ಬೀನ್ 4 months ಅನಿಸುತ್ತೆ. ಜಾನಿಂದ ಯೂಸ್ ಮಾಡ್ತಿರೋದು ನಾನು. ಸೊ ಇವತ್ತು ಜೂನ್ ಇದೆ ಅಲ್ಲ. ಸೊ ಯಾ, ಐ ಥಿಂಕ್ ಇಟ್ಸ್ ಬೀನ್ 6 months ಆಗಿದೆ. ದಿಸ್ ಮೈ ಸೆಕೆಂಡ್ ಒನ್. ನಾನು ಸ್ಟಾಕ್ ಇಟ್ಕೊಂಡಿದ್ದೀನಿ ಆ್ಯಕ್ಚುಲಿ. ನಾನು ಅದೇ ಅಪ್ಡೇಟೆಡ್ ಸ್ಕಿನ್ ಕೇರ್ ವಿಡಿಯೋ ಮಾಡ್ತೀನಲ್ಲ, ಅವಾಗ ನಾನು ನಿಮಗೆ ತೋರಿಸ್ತೀನಿ. ನಾನು ತುಂಬಾ ಟ್ರಯಲ್ ಆ್ಯಂಡ್ ಎರರ್ ಮಾಡಿ ನಾನಿವಾಗ, ಟು ಬಿ ರಿಯಲಿ ಆನೆಸ್ಟ್, ಬೆಸ್ಟ್ ಸ್ಕಿನ್ ಇದೆ ಗೊತ್ತಾ, ಅದೇ ಬೆಸ್ಟ್ ಮೇಕಪ್. ನೀವೇನು ಹಚ್ಚಲದೇ ಬೇಕಾಗಿಲ್ಲ. ಅದು ನನಗೆ ಯಾವಾಗಲೂ ಅನಿಸ್ತಾ ಇತ್ತು, ನಾನು ಕಮ್ಮಿ ಮೇಕಪ್ಪಲ್ಲಿ ನನ್ನ ಸ್ಕಿನ್ನ ಇಟ್ಕೋಬೇಕು ಅಂತ. ಸೊ ಆ ಡೇ ಬಂದಿದೆ. ಬಟ್ ಯಾರಿಗೆಲ್ಲ ಸ್ಕಿನ್ ಪ್ರಾಬ್ಲಮ್ಸ್ ಇರುತ್ತೆ, ನಂದು ಚಿಕ್ಕ ವಯಸ್ಸು ಅಂದರೆ ಲೈಕ್ ಆ ಒಂದು ಏಜ್ ಇರುತ್ತೆ ಗೊತ್ತಾ, ಆ ಏಜಲ್ಲಿ ತುಂಬಾ ಪಿಂಪಲ್ಸ್ ಎಲ್ಲ ಇತ್ತು. ಇವಾಗ ಅದೆಲ್ಲ ಕಡಿಮೆ ಆಗಿ ಚಿಕ್ಕ ಚಿಕ್ಕ ಮಾರ್ಕ್ಸ್ಗಳು ಇತ್ತು, ಅದು ಹೋಗಿದೆ. ಚಿಕ್ಕ ಚಿಕ್ಕ ಪೋರ್ಸ್ ಎಲ್ಲ ಇದೆ, ಬಟ್ ಕಡಿಮೆ ಆಗಿದ್ದಾವೆ, ಎಲ್ಲ ಶ್ರಿಂಕ್ ಆಗಿದೆ. ಆ್ಯಂಡ್ ಇಟ್ಸ್ ವರ್ಕಿಂಗ್ ಔಟ್, ಚೆನ್ನಾಗಿದಾಗ್ತಿದೆ. ಅಫ್ಕೋರ್ಸ್ ನಿಮ್ಮ ಬಾಡಿ ಕೂಡ ಏನೋ ಬಾಡಿ ಫಿಸಿಕಲ್ ಆ್ಯಕ್ಟಿವಿಟೀಸ್ ಇರಬೇಕು. ಆ್ಯಂಡ್ ಸ್ಕಿನ್ ಕೇರ್ ಅಂದರೆ ಜಸ್ಟ್ ನಾನು ಏನೋ ಇವಾಗ ಅಪ್ಲೈ ಮಾಡ್ತಿದ್ದೀನಿ ಅದೆಲ್ಲ, ಇದೊಂದು ಎಕ್ಸ್ಟ್ರಾ ಒಂದು ತಿನ್ನೋದು ಒಂದು 50% ಕೊಡುತ್ತೆ, ಅಂದರೆ ಇದು ಒಂದು 20-30% ಕೊಡುತ್ತೆ. ಚೆನ್ನಾಗಿ ಇಂಟರ್ನಲ್ ಬಾಡಿ ಚೆನ್ನಾಗಿ ಇಟ್ಕೊಂಡ್ರೆ ಡೆಫಿನೆಟ್ಲಿ ನಿಮ್ಮ ಎಕ್ಸ್ಟರ್ನಲ್ ಸ್ಕಿನ್ ಬಾಡಿ ಎಲ್ಲ ಚೆನ್ನಾಗಿ ಕಾಣುತ್ತೆ. ಸೊ ಯಾ, ಐ ಥಿಂಕ್ ದ್ಯಾಟ್. ನಾನು ಈ ವಿಡಿಯೋ ಇದು ಇದನ್ನು ಹಾಗೆ ಬಿಟ್ಟು ಒಂದು 20 minutes ನಾನು ಇವಾಗ ಹೋಗಿ ಒಂದು ಬುಕ್ ಇದೆ, ಬುಕ್ ಓದ್ತೀನಿ. ಆ ಬುಕ್ ನನಗೆ ಎಷ್ಟು ತಿಂಗಳಿಂದ ಐ ಥಿಂಕ್ ದಿಸ್ ಇಸ್ ದ ಫಸ್ಟ್ ಎವರ್ ಟೈಮ್ ನಾನು ಒಂದು ಬುಕ್ನ ಆಲ್ಮೋಸ್ಟು ಡಿಸೆಂಬರಿಂದ ಓದ್ತಾ ಇದ್ದೀನಿ. ಸೊ ವಿಚ್ ಇಸ್ ಆಲ್ಮೋಸ್ಟ್ 7 months ಆಯಿತು. 7 months ನಾನು ಬುಕ್ ಓದ್ತಾನೆ ಇದ್ದೀನಿ. ಒಂದೊಂದೇ ಪೇಜ್ ಆಗ್ತಾ ಇದೆ ಓದೋದು. ಅಂದರೆ ನಾನು ಒಂದಿನೂ ಮಿಸ್ ಅಂತೂ ಮಾಡಿಲ್ಲ. ಅದು 1-2-3 ಲೈನ್ಸ್ ಆದರೂ ಓದಿರ್ತೀನಿ, ಮತ್ತು ಅಲ್ಲೇ ಒಂದು ಮಾರ್ಕ್ ಮಾಡಿರ್ತೀನಿ ನೆಕ್ಸ್ಟ್ ಓದೋಣ ಅಂತ. ಸೊ ಆ ಥರ 7-8 months ಅದು ಬುಕ್ ಓದ್ತಾನೆ ಇದ್ದೀನಿ. ಐ ಥಿಂಕ್ ಐ ಆಮ್ ಗೋನಾ ಫಿನಿಶ್ ಇಟ್. ಈ ವರ್ಷ ನಾನು ಅಷ್ಟು ಬುಕ್ಸ್ ಎಲ್ಲ ಓದಿಲ್ಲ, ಬಟ್ ಇಟ್ಸ್ ಓಕೆ. ಬಟ್ ಅದನ್ನು ಬಿಟ್ಟು ನಾನು ಬೇರೆ ಏನೇನೋ ಕಲ್ತಿದ್ದೀನಿ, ನಾನು ನಿಮ್ಗೆ ಹೇಳ್ತೀನಿ ಅದನ್ನೆಲ್ಲ. ಸೊ ಯಾ, ಐ ಥಿಂಕ್ ಆ ಬುಕ್ನ ಓದಿ ಒಂದು 20-30 minutes ಓದಿ ಅಷ್ಟರಲ್ಲಿ ಇದು ಡ್ರೈ ಆಗುತ್ತೆ. ಇದು ಫುಲ್ ಡ್ರೈ ಎಲ್ಲ ಆಗಾದ್ಮೇಲೆ ಮಲ್ಕೊಳ್ಬೇಕು. ಆವಾಗ ಬೆಳಗ್ಗೆ ಅಷ್ಟರಲ್ಲಿ ಫುಲ್ ಎಲ್ಲ ಅದು ಪೀಲೆಲ್ಲ ಮಾಡೋಕ್ಕೆ ನಿಮಗೆ ಒಂದು ಎಲ್ಲ ಆಲ್ರೆಡಿ ಏನಂತಾರೆ ಅದು ಗೊತ್ತಾಗುತ್ತೆ. ಸೊ ಯು ಕ್ಯಾನ್ ಜಸ್ಟ್ ಟೇಕ್ ಇಟ್ ಔಟ್ ಆ್ಯಂಡ್ ವಾಶ್ ಯುವರ್ ಫೇಸ್, ಅಷ್ಟೇ. I think that's that. Thank you so much for watching this video once again. And ನಾನು ಆವಾಗಲೇ ಹೇಳ್ದಂಗೆ ಅದನ್ನೆಲ್ಲ ಫಾಲೋ ಮಾಡ್ತೀನಿ. ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಂತ ಹೇಳ್ತಾ, ಲಾಟ್ಸ್ ಆಫ್ ಲವ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್. ಯು ಗೈಸ್ ಇನ್ ಆ ನೆಕ್ಸ್ಟ್ ವ್ಲಾಗ್. ನಿಮಗೆ ಇದ್ರದ್ದೆಲ್ಲ ಈ ಪ್ರಾಡಕ್ಟ್ಸ್ ಎಲ್ಲ ನಾನು ಲಿಂಕ್ ಹಾಕಿರ್ತೀನಿ. ಇನ್ ಕೇಸ್ ನಿಮಗೆ ಬೇಕಂದರೆ ನೀವು ಯು ಕ್ಯಾನ್ ಗಿವ್ ಇಟ್ ಅ ಟ್ರೈ. ಬಟ್ ಐ ಥಿಂಕ್ ನಾನೊಂದು ಅಪ್ಡೇಟೆಡ್ ಸ್ಕಿನ್ ಕೇರ್ ವಿಡಿಯೋ ಮಾಡ್ತೀನಿ, ಅದಕ್ಕೆ ವೆಯ್ಟ್ ಮಾಡಿ. ಆಮೇಲೆ ನೀವು once and for all you can actually purchase it. But right now, just enjoy this video and see you guys in my next vlog.
ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್. ಬಾಯ್. ನನಗೆ ಹಿಂಗೆಲ್ಲ ಮಾಡಿ ಕೊಡೋಕ್ಕಾಗ್ತಿಲ್ಲ, ಯಾಕಂದ್ರೆ ಇಲ್ಲೆಲ್ಲ ಹಚ್ಕೊಂಡಿದ್ದೀನಿ. ಸೊ ಬಾಯ್.